ಒಟ್ಟಾರೆಯಾಗಿ ಒಂದು ಮಗುವಿನ ಯೋಚನೆಗಳನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಈ ಶಿಬಿರದಲ್ಲಿ ನಾವು ಹಮ್ಮಿಕೊಂಡಿದೀವಿ. ಏನಪ್ಪಾ ಅಂತಂದ್ರೆ ಈಗಿನ ಮಕ್ಕಳು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮೊಬೈಲ್ ಅನ್ನೋ ಒಂದು ರಾಕ್ಷಸದ ರೂಪವಾಗಿರ್ತಕ್ಕಂಥ ಒಂದು ಅಸ್ತ್ರವನ್ನ ಕೈಯಲ್ಲಿ ಇಟ್ಕೊಂಡು, ಆಮೇಲೆ ಟಿವಿ ಅನ್ನೋ ಒಂದು ಆ ವೈರಸ್ ಅನ್ನ ತಲೆ ಒಳಗಡೆ ಇಟ್ಕೊಂಡು ಇದ್ರ ಒಳಗಡೆ ಮಕ್ಕಳು ಈಗ ಜಾಸ್ತಿ ಬದುಕ್ತಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಅವ್ರ ಮಕ್ಕಳು ಏನು ಇರ್ತಾರೆ ಮನೆಗಳಲ್ಲಿ, ಮತ್ತೆ ಶಾಲೆಯಲ್ಲೂ ಕೂಡ ನಾಲ್ಕು ಗೋಡೆ ಮಧ್ಯೆನೆ ಅವರು ಒಂದು ಚೌಕಟ್ಟಲ್ಲಿ ಇರ್ತಾರೆ. ಸೊ ಒಂದು ಶಾಲೆ ಆಯ್ತು, ಮನೆ ಆಯ್ತು, ಶಾಲೆ ಆಯ್ತು, ಮನೆ ಆಯ್ತು. ಸೊ ಇದೇ ಜರ್ನಿ ವರ್ಷ ಪೂರ್ತಿ ಇರುತ್ತೆ. ಆದ್ರೆ ಅವರ ವ್ಯಕ್ತಿತ್ವ ವಿಕಸನ ಆಗೋದು ಯಾವಾಗ, ಅವರ ಕಲ್ಪನಾ ಶಕ್ತಿಗಳು ಅಭಿವೃದ್ಧಿ ಆಗೋದು ಯಾವಾಗ, ಅವರು ಈ ಸಮಾಜದ ಪ್ರತಿಯೊಂದು ವಿಚಾರವನ್ನ ಗ್ರಹಿಸಿಕೊಳ್ಳೋದು ಯಾವಾಗ, ಅದನ್ನ ಗ್ರಹಿಸ್ಕೊಂಡಿದ್ದನ್ನ ಅವ್ರು ಅರ್ಥ ಮಾಡ್ಕೊಂಡು ಮತ್ತೆ ಮುಂದೆ ಬದುಕೋದು ಯಾವಾಗ. ಸೊ ಈಗ ನಮ್ಮ ಕಾಲಘಟ್ಟದಲ್ಲಿ ಈಗ 35 ವರ್ಷ 40 ವರ್ಷ ಆಗಿರ್ತಕ್ಕಂಥವರ ಒಂದು ಕಾಲಘಟ್ಟ ಮುಗೀತು. ಈಗ ಜನರೇಷನ್ ಬೇರೆ ಇದೆ. ಸೊ ಈ ಜನರೇಷನ್ಗೆ ನಾವೇನಾದ್ರೂ ಈ ನಮ್ಮ ಸಾಂಸ್ಕೃತಿಕ ಕಲೆಗಳನ್ನ, ಒಂದಷ್ಟು ಪ್ರಾಚೀನ ಕಲೆಗಳನ್ನ ನಾವು ಅವ್ರಿಗೆ ತೋರಿಸದೆ ಹೋದ್ರೆ, ಅವ್ರಿಗೆ ಅದನ್ನ ಅರ್ಥ ಮಾಡಿಸದೆ ಹೋದ್ರೆ, ಮುಂದೆ ನಾವು ನಮ್ಮ ಮಕ್ಕಳನ್ನ ರೋಬೋ ಸ್ಥಿತಿಗಳಲ್ಲಿ ನೋಡುವಂತ ಪರಿಸ್ಥಿತಿ ಬರುತ್ತೆ. ಈಗ ತುಂಬಾ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಟ್ಯಾಬ್ಲೆಟ್ ಬಹಳ ಅವಶ್ಯಕತೆ ಇದೆ ಮಕ್ಕಳಿಗೆ. ಪ್ರೋಸಿನ್ ಟ್ಯಾಬ್ಲೆಟ್, ವಿಕ್ಸಾಕ್ಷನ್ 500 ಟ್ಯಾಬ್ಲೆಟ್ ಗಿಂತಲೂ ಸಾಂಸ್ಕೃತಿಕ ಟ್ಯಾಬ್ಲೆಟ್ ಬಹಳ ಅವಶ್ಯಕ. ಇಲ್ಲಿ ನಮ್ಮೂರಲ್ಲಿ ಈಗಾಗ್ಲೇ ನಿಮ್ಗೆ ಗೊತ್ತಿದೆ, 4 ವರ್ಷದಿಂದ ಸಾಕಷ್ಟು ನಾಟಕಗಳನ್ನ ಪ್ರಯೋಗ ಮಾಡಿದೀವಿ ಈ ಶಿಬಿರದಲ್ಲಿ. ನಮ್ಮ ಸಂಸ್ಥೆಯಿಂದ ಒಂದು 20ಕ್ಕೂ ಹೆಚ್ಚು ನಾಟಕಗಳನ್ನ ಪ್ರಯೋಗ ಮಾಡಿ ಈಗಾಗಲೇ ಸಾಕಷ್ಟು ಪ್ರದರ್ಶನಗಳಾಗಿದೆ ಇಲ್ಲಿ ಲೋಕಲ್ ಅಲ್ಲಿ. ಸೊ ಈ ವರ್ಷದ ಶಿಬಿರದ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ, ಈ ಸರಿ ನಾವು ಕಂಪ್ಲೀಟ್ಲಿ ಕಳೆದ ವರ್ಷ 38 ಸಿಲೆಬಸ್ ಗಳನ್ನ ಇಟ್ಕೊಂಡು ನಾವು ಕ್ಲಾಸ್ ಅನ್ನ ಮಾಡ್ತಿದ್ವಿ. ಈ ಸಲ ಒಂದು 5-6 ಸಿಲೆಬಸ್ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಕೂಡ ಈ 21 ದಿವಸ ಮಾಡಿದ್ವಿ, ಆಮೇಲೆ 25 ದಿವಸ ಮಾಡಿದ್ವಿ, ಆಮೇಲೆ 28 ದಿವಸ ಮಾಡಿದ್ವಿ. ಈ ಸಲ ಒಂದೇ ಸತಿ 1 ತಿಂಗಳನ್ನ ಮಾಡ್ಬೇಡ ಶಿಬಿರ ಕಂಪ್ಲೀಟ್ ಆಗಿ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಶಿಬಿರ ಇರುತ್ತೆ. ಈ ಶಿಬಿರದಲ್ಲಿ ಮಕ್ಕಳಿಗೆ ಸಂಗೀತ ಆಗಿರ್ಬೋದು, ಆಮೇಲೆ ಅವರ ಒಂದು ವಾಯ್ಸ್ ಎಕ್ಸರ್ಸೈಸ್, ಮಕ್ಕಳು ಸ್ಪಷ್ಟವಾಗಿ ಮಾತಾಡೋದಕ್ಕೆ ವಾಯ್ಸ್ ಎಕ್ಸರ್ಸೈಸ್ ಆಗಿರ್ಬೋದು, ಒಂದಷ್ಟು ಮೆಡಿಟೇಷನ್ಗಳು ಅಂದ್ರೆ ಧ್ಯಾನ. ಈ ಧ್ಯಾನ ಅನ್ನೋದನ್ನ ನಾವು ನಾರ್ಮಲ್ ಆಗಿ ಎಲ್ಲಾ ಕಡೆ ನೋಡಿರ್ತೀವಿ. ಈಗ ಯೋಗದಲ್ಲೆಲ್ಲ ಧ್ಯಾನ ಎಲ್ಲ ಮಾಡಿಸ್ತಾರೆ. ಬಟ್ ನಾವು ಮಾಡಿಸುವಂತ ಧ್ಯಾನ ಅದು ಇನ್ನು ಬೇರೆ ತರ. ಈಗ ಕಣ್ಣು ಮುಚ್ಚಿದ್ರೆ ಮಗು, ಅವ್ನ್ ಕಣ್ಣು ಮುಚ್ಚಿದ ತಕ್ಷಣ ಒಂದೇ ಒಂದು ಚೌಕಟ್ಟು ಒಳಗಡೆ ಇದಾನೆ ಅಂತ ಅನ್ಸ್ಬಾರ್ದು. ಅವನು ಹಾರಾಡ್ತಿದ್ದಾನೆ, ಅವನು ತುಂಬಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ದಾನೆ, ಬೇರೆ ಬೇರೆ ಇದನ್ನ ಗ್ರಹಿಸ್ಕೊಂತಿದ್ದಾನೆ. ಹೊರಗಡೆ ಎಲ್ಲೋ ದೂರದಲ್ಲಿ ಒಂದು ಸೌಂಡ್ ಆಗುತ್ತೆ, ಆ ಸೌಂಡ್ ಅನ್ನ ಕೇಳೋದಿಲ್ಲ ಮಗು. ಪಕ್ಷಿ ಸದ್ದನ್ನ ಕೇಳೋದಿಲ್ಲ ಮಗು. ಹೊರಗಡೆ ಇರ್ತಕ್ಕಂಥ ಮರದಲ್ಲಿ ಯಾವ್ದೋ ಒಂದು ಉಳುವಿನ ಒಂದು ಅದನ್ನ ಕೇಳೋದಿಲ್ಲ. ಸೊ ಇವೆಲ್ಲ ಕೇಳಿದಾಗ ಮಗುವಿನ ಮೆದುಳಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಯಾಕದ ಆ ತರ ಕೂಗ್ತಿದೆ ಪಕ್ಷಿ, ಯಾಕೆ ಮರದಿಂದ ಸೌಂಡ್ ಬರ್ತಿದೆ. ಸೊ ಈ ತರದ್ದು ತರಬೇತಿಗಳಿರುತ್ತೆ. ಅದ್ರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಆಟಗಳಿರುತ್ತೆ. ಮಕ್ಕಳಿಗೆ ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಮನೆಗಳಲ್ಲಿ ಫೋನಲ್ಲಿ ಈಗ ಫ್ರೆಂಚ್ ಫ್ರೈ ಅಂತೆ, ಅದ್ ಯಾವ್ದಾವ್ದೋ ಬೇರೆ ಬೇರೆ ಗೇಮ್ಸ್ ಗಳನ್ನ ಬಿಡಿಸೋದಕ್ಕೆ ಅಂತಾನೆ ಒಂದಷ್ಟು ಆಟಗಳು, ಜಾನಪದ ಆಟಗಳು, ರಂಗಾಟಗಳಂತಿದಾವೆ. ಸೊ ಈ ತರದ್ದೆಲ್ಲ ಆಟಗಳನ್ನ ಆಡಿಸ್ತೀವಿ. ಮುಖ್ಯವಾಗಿ ಮಕ್ಕಳ ಅಬ್ಸರ್ವೇಷನ್, ಕಾನ್ಸಂಟ್ರೇಷನ್, ಲಿಸನಿಂಗ್, ಕೇಳಿಸಿಕೊಳ್ಳುವುದು, ಗಮನಿಸಿಕೊಳ್ಳುವುದು, ಅರ್ಥೈಸಿಕೊಳ್ಳುವುದು. ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ಒಂದಷ್ಟು ಆಟಗಳನ್ನ ಮಕ್ಕಳಿಗೆ ಆಡಿಸ್ತೀವಿ. ಸೊ ಇವು ಮಕ್ಕಳಿಗೆ ಓದಿನ ಕಡೆಗೆ ಗಮನ ಹರಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಈ ಒಂದು ಶಿಬಿರದಲ್ಲಿ. ಸೊ ಇವುಗಳ ಜೊತೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಕಲಾ ಪ್ರಕಾರಗಳು, ಈಗ ಯಕ್ಷಗಾನ ಆಗಿರ್ಬೋದು, ಕಂಸಾಳೆ, ಆವಾಗಲೇ ನಾನು ಹೇಳ್ತಿದ್ದೆ, ಅದೆಲ್ಲ ನೃತ್ಯ ಪ್ರಕಾರಗಳು, ಅದ್ರ ಜೊತೆಗೆ ನಾಟಕಗಳು. ಈ ಬಾರಿ ಒಂದು 4ರಿಂದ 5 ನಾಟಕಗಳನ್ನ ಮಾಡಿಸ್ಬೇಕು ಅಂತ ಮಕ್ಕಳಿಗೆ ನಾವು ಯೋಜನೆಯನ್ನ ಹಾಕೊಂಡಿದೀವಿ. ಮಕ್ಕಳ ಸಂಖ್ಯೆ ಮೇಲೆ ಅದು ಡಿಸೈಡ್ ಆಗುತ್ತೆ. ಕಳೆದ ವರ್ಷ ನಾವು 3 ನಾಟಕಗಳನ್ನ ಮಾಡಿಸಿದ್ವಿ. ಈ ಸಲ 5 ನಾಟಕಗಳನ್ನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದ್ರಲ್ಲಿ ಈಗಾಗಲೇ ನಾಟಕಗಳ ಆಯ್ಕೆ ಕೂಡ ಆಗಿದೆ. ಮುಂದೆ ಶಿಬಿರದ ಒಂದು ಕೊನೆ ಹಂತದ ಸಮಯದಲ್ಲಿ ಮತ್ತೆ ನಾವು ಇನ್ನೊಂದು ಶಿಬಿರಕ್ಕೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರದರ್ಶನದ ಮೇರೆಗೆ ಮತ್ತೊಂದು ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ. ಈ ಸಲ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಕೊನೆ ದಿವಸ ಅಂತ. 2 ದಿನಗಳ ಕಾಲ ಮಕ್ಕಳಿಂದನೇ ಕಂಪ್ಲೀಟ್ ಆಗಿ, ಯಾರು ಅಲ್ಲಿ ಒಂದು ಭಾಷಣ ಇರೋದಿಲ್ಲ, ಏನು ಇರೋದಿಲ್ಲ ಜಾಸ್ತಿ. ಬರೀ ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಕೊನೆ ದಿವಸ ಮಕ್ಕಳು ತೋರಿಸುವಂತದ್ದು ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಎಲ್ಲಾ ತರದ್ದು ಚಟುವಟಿಕೆಗಳನ್ನ ಮಕ್ಕಳು ಏನು ಇಷ್ಟ ದಿನ ಕಲ್ತಿರ್ತಾರೆ, ಕೊನೆ ದಿವಸ ಅದು ಪ್ರೆಸೆಂಟೇಶನ್ ಆಗುತ್ತೆ.
ಇದು ಯಾಕೆ ನಾವು ಈ ಮಕ್ಕಳನ್ನ ನಾವು ನಾನ್ ಯಾಕೆ ಪರ್ಸನಲಿ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ನನ್ನ ಊರಲ್ಲಿ ಈಗ ಏನು ಕೆಲವೊಂದಷ್ಟು ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಒಂದಷ್ಟು ಜರ್ನಿ ಆಗ್ತಿದೆ ಒಂದು ಜನರೇಷನ್. ಸೊ ಮಕ್ಕಳನ್ನ ನಾವು ಬದಲಾವಣೆ ಮಾಡ್ತಾ ಹೋದ್ರೆ ಸೊ ಅದು ಇನ್ನೊಂದಷ್ಟು ಅಭಿವೃದ್ಧಿ ಆಗ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ಈ ಸಲಿ ಬೀದಿ ನಾಟಕಗಳನ್ನ ಯೋಚನೆ ಮಾಡ್ಕೊಂಡಿದೀವಿ ಮಕ್ಕಳಿಂದ. ಮುಖ್ಯವಾಗಿ ಈಗ ನಮ್ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿದೆ, ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗಾಗಲೇ ಬಾಲ್ಯ ವಿವಾಹದ್ದು 2ನೇ ಸ್ಥಾನದಲ್ಲಿದೆ ಚಿಕ್ಕಬಳ್ಳಾಪುರ. ಹಂಗ್ ನೋಡಿದ್ರೆ 2ನೇ ಸ್ಥಾನದಲ್ಲಿ ಸುತ್ತಮುತ್ತ ಹಳ್ಳಿಗಳಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಬೀದಿ ನಾಟಕ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದ್ರ ಜೊತೆಗೆ ಪರಿಸರಕ್ಕೆ ಈಗ ಏನು ನೀರಿನ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು ಕೂಡ ನಾವು ಒಂದು ಬೀದಿ ನಾಟಕವನ್ನ ಈ ಸಲ ಮಕ್ಕಳಿಗೆ ಕಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಒಂದಷ್ಟು ಚೈಲ್ಡ್ ಲೇಬರ್ ಬಗ್ಗೆ, ಮತ್ತೆ ಹಸಿ ಕಸ ಒಣ ಕಸ, ನಾವು ಪೌರ ಕಾರ್ಮಿಕರು ದಿನ ಬೆಳಗಾದ್ರೆ ಸಾಕು, ನಾವು ಕಸಗಳ ಘಟಕಕ್ಕೆ ಹೋದಾಗ ಸಾಕಷ್ಟು ಪಾಪ ಅವರು ಎಷ್ಟು ಕಷ್ಟ ಪಡ್ತಾರೆ, ನಾವೆಲ್ಲ ಲೈವ್ ಆಗಿ ಹೋಗಿ ನೋಡ್ಕೊಂಡ್ ಬಂದಿದೀವಿ. ಸೊ ಇದಕ್ ಸಂಬಂಧಪಟ್ಟಂಗೆ ಒಂದು 5 ನಿಮಿಷದ ಬೀದಿ ನಾಟಕ, ಹೀಗೆ ಇಲ್ಲಿನ ಸಮಸ್ಯೆಗಳನ್ನ ಒಳಗೊಂಡಂತೆ ಒಂದಷ್ಟು ಬೀದಿ ನಾಟಕಗಳನ್ನ ಮಾಡ್ಕೊಂಡು ಅವುಗಳನ್ನ ಒಂದು ದಿನ ಎಲ್ಲಾದ್ರೂ ಯಾವ್ದಾದ್ರು ಒಂದು ಸರ್ಕಲ್ ಅಲ್ಲಿ ಒಂದಷ್ಟು ಮಕ್ಕಳಿಂದ ಪ್ರದರ್ಶನ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಮಾಡೋದು ಒಂದು ಕಾರ್ಯಕ್ರಮ ಕೂಡ ಯೋಜನೆ ಮಾಡ್ಕೊಂಡಿದೀವಿ ಈ ಶಿಬಿರದಲ್ಲಿ. ಇದು ಒಂದು ವಿಶೇಷ, ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಅವ್ರ ಮುಖಾಂತರ ಜನಗಳಿಗೆ, ಅಂದ್ರೆ ಮಕ್ಕಳಿಂದ ದೊಡ್ಡವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳುವಂತದ್ದು ಈ ಶಿಬಿರದಲ್ಲಿ ಈ ಸಲ ಇರುತ್ತೆ. ಹಾಗೆ ಈ ವರ್ಷದ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು ಎಚ್.ಎನ್. ಮುರಳೀಧರ್ ಅಂತ, ಇವರು ಮೈಸೂರಿಂದ ಬರ್ತಿದ್ದಾರೆ ಕ್ರಾಫ್ಟ್ ಮಾಡೋದಕ್ಕೆ. ಆಮೇಲಿಕ್ಕೆ ಇವರು ಚಂದ್ರಶೇಖರ ಆಚಾರ್ಯ ಹೆಗ್ಗೋಟಾರ್ ಅಂತ, ವಿ ಕಾರಂತರ ಪರಮ ಶಿಷ್ಯರು, ಇವರು ನಮ್ಮ ನಾಟಕಗಳಿಗೆ ಮ್ಯೂಸಿಕ್ ಮಾಡಕ್ ಬರ್ತಿದ್ದಾರೆ. ಹಾಗೆ ಡಿಂಗ್ರಿ ನರೇಶ್ ಅಂತ ರಂಗ ಸಮಾಜದ ಸದಸ್ಯರು, ಇವರು ಮಕ್ಕಳಿಗೆ ಅಭಿನಯ ತರಬೇತಿ ಮತ್ತು ಭಾವನೆಗಳನ್ನ ಒಳಗೊಂಡಂತೆ ಒಂದಷ್ಟು ತರಬೇತಿಗಳನ್ನ ಕೂಡ ಬರ್ತಿದ್ದಾರೆ. ಆಮೇಲೆ ಇಲ್ಲೇ ನಮ್ಮೂರಿನಲ್ಲಿ ಇರ್ತಕ್ಕಂಥ ಶಿಕ್ಷಕಿ ಬಾಗೇಪಲ್ಲಿ ಕೀರ್ತಿ ಬಸಪ್ಪ ಅಂತ, ಆಫ್ರಿಕನ್ ಶೈಲಿಯ ಬೊಂಬು ಡ್ಯಾನ್ಸ್ ಅನ್ನ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ ಬರ್ತಿದ್ದಾರೆ. ಹಾಗೆ ನಮ್ಮ ಸತೀಶ್ ಅವರು ಚಿರಪರಿಚಿತರು, ನಮ್ಗೆಲ್ಲ ನಿಮ್ಗೂ ಗೊತ್ತಿದೆ. ಇವರು ನಮ್ಮ ನಾಟಕಗಳಿಗೆ ಚಿತ್ರ ವಿನ್ಯಾಸ ಮಾಡೋದಕ್ಕೆ, ಜೊತೆಗೆ ಮಕ್ಕಳಿಗೆ ವರ್ಲಿ ಆರ್ಟ್ ಅಂತ, ಅದನ್ನ ಮೂಲ ನಮ್ಮ ಜಾನಪದ, ಅದು ಕೂಡ ವರ್ಲಿ ಆರ್ಟ್ ಕೂಡ ಜಾನಪದನೇ, ಎಲ್ಲ ಆ ತರದ್ದು ಒಂದಷ್ಟು ಮಕ್ಕಳಿಗೆ ಕಲ್ಸೋದಕ್ಕೆ ಬರ್ತಿದ್ದಾರೆ. ಅದ್ರ ಜೊತೆಗೆ ಕವಿತಾ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಮೈಸೂರು ಹುಡುಗಿ, ಈ ಹುಡುಗಿ 1 ತಿಂಗಳ ಕಾಲ ನಮ್ ಜೊತೆ ಇರ್ತಾಳೆ. ನಮ್ಮ ಮೈಸೂರಲ್ಲಿ ನಟನ ರಂಗಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಂಡ್ಯ ರಮೇಶ್ವರ ಅವ್ರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ. ಆಮೇಲೆ ಮಕ್ಕಳಿಗೆ ಜಾನಪದ ನೃತ್ಯ ಆಗಿರ್ಬೋದು, ನಾಟಕ ನಿರ್ದೇಶನ ಮಾಡೋದಾಗಿರ್ಬೋದು, ಮತ್ತೆ ದೈಹಿಕವಾಗಿ ಕಳರಿ ವ್ಯಾಯಾಮವನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಮುನಿರಾಜ್ ಸರ್ ಬರ್ತಿದ್ದಾರೆ ಅರಿಕೆರೆ. ಇವರು ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ಹೇಗೆ ನಾವು ಬಳಸ್ಕೋಬೇಕು, ಆಮೇಲೆ ಪತ್ರಿಕೆಗಳನ್ನ ಓದುವಂತ ವಿಚಾರವನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನಮ್ಮ ಆಸರ್ ಕೂಡ ಒಂದಿನ ಬಂದು ಸೆಕ್ಷನ್ ಮಾಡ್ತಿದ್ದಾರೆ ಮಕ್ಕಳಿಗೆ. ಆಮೇಲೆ ಅದ್ರ ಜೊತೆಗೆ ಆಸಿಫ್ ಮೂವಿ ನಡಿಗ್ಲಿ ಅಂತ ಅಂದ್ಬಿಟ್ಟು ರಿದಮಿಸ್ಟ್ ಚೆಂಡೆ ಮತ್ತೆ ನಮ್ಮ ನಾಟಕಗಳಿಗೆ ಲೈಟಿಂಗ್ ವಿನ್ಯಾಸವನ್ನ ಮಾಡಕ್ ಬರ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗಂಗಾಧರ್ ಸರ್ ಅಂತ ಚಿರಪರಿಚಿತರು, ಉಸಿರಿಗಾಗಿ ಹಸಿರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನ ಮಕ್ಕಳಿಗೆ ಅವರು ಪರಿಸರ ಸಂರಕ್ಷಣೆದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಕ್ ಬರ್ತಿದ್ದಾರೆ. ಅದ್ರ ಜೊತೆಗೆ ಪವಿತ್ರ ಚಿಕ್ಕನೋಡು ಅಂದ್ಬಿಟ್ಟು ಹೊನ್ನಾವರದವರು ಮೂಲತಃ ಇವರು ನಮ್ಮ ಹವ್ಯಾಸಿ ಕಲಾವಿದೆ, ಓದುಗಾರ್ತಿ. ಮಕ್ಕಳಿಗೆ ಕಥೆಗಳನ್ನ ಯಾವ ರೀತಿ ಓದಬೇಕು, ಕಥೆಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಕ್ಲಾಸ್ ಮಾಡಕ್ ಬರ್ತಿದ್ದಾರೆ. ಅದ್ರ ಜೊತೆಗೆ ನಿಶ್ಚಲ್ ಅಂತ ಅಂದ್ಬಿಟ್ಟು ತೀರ್ಥಹಳ್ಳಿ ಹೊನ್ನಾವರದ ಹುಡುಗ, ಈ ಹುಡುಗ ಯಕ್ಷಗಾನ ಹೇಳ್ಕೊಳ್ಲಿಕ್ಕೆ ಬರ್ತಿದ್ದಾರೆ. ಯಕ್ಷಗಾನ ದಿವಸಲ್ಲಿ ಪ್ರಸಂಗ ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ವರುಣ್ ಜೇನುಗೂಡು ಅಂತ ಅಂದ್ಬಿಟ್ಟು ಇವರು ಸೈಕಾಲಜಿಸ್ಟ್, MIR ಕ್ಲಿನಿಕ್ ಅಂತ ಸೈಕಾಲಜಿಸ್ಟ್ ಕ್ಲಿನಿಕ್ ಇದೆ. ಸೊ ಅಲ್ಲಿ ಕೆಲಸ ಮಾಡೋದು ಇವ್ರ ವಿಶೇಷ ಏನಪ್ಪಾ ಅಂತಂದ್ರೆ ಸೈಕಾಲಜಿಕಲಿ ಮೇಲೆ ಮಕ್ಕಳನ್ನ ಪರಿವರ್ತನೆ ಮಾಡೋದು. ಸೈಕಾಲಜಿಕಲಿ ಆಟಗಳು ಒಂದಷ್ಟಿದಾವೆ. ಸೊ ಆ ಆಟಗಳನ್ನ ಆಡ್ಸೋದ್ರ ಜೊತೆಗೆ ಮಕ್ಕಳಿಗೆ ಕೋಲಾಟವನ್ನು ಕೂಡ ಕಲಿಸ್ತಾರೆ. ಮೂಲ ಇವರು ಕಲಾವಿದರು ಕೂಡ ತುಮಕೂರಲ್ಲಿ ಇರುವಂತವ್ರು. ಅದ್ರ ಜೊತೆಗೆ ಅಭಿ ಅಂತ ನಾಟಕವನ್ನ ನಿರ್ದೇಶನ ಮಾಡ್ಲಿಕ್ಕೆ ಪ್ರತಿದಿನ ನಮ್ ಜೊತೆ 1 ತಿಂಗಳ ನಮ್ಮ ಸಂಸ್ಥೆಯ ಸಾಮಾಜಿಕ ಜಾಲತಾಣವನ್ನ ನೋಡ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ KV ಗಂಗಾಧರ್ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ನಿರಂಜನ್ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಈಗ ಇತ್ತೀಚಿನ ಸಾಕಷ್ಟು, ಜೊತೆಗೆ ಆಶಾ ಮುನ್ಸಿಪಲ್ ಅಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಚರಿತ್ರೆ, ಈಗೇನು ನಮ್ಮ ಮುಂಚೆ ಕಟ್ಟಡಗಳಿತ್ತು. ಸೊ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಒಂದಷ್ಟು ಮಕ್ಕಳಿಗೆ ಅರ್ಥ ಆಗೋ ರೀತಿ ಚಿಕ್ಕಬಳ್ಳಾಪುರ ನಮ್ಮ ಅಷ್ಟು 5 ನಾಟಕಗಳಿಗೆ ರಿದಮ್ ಇಷ್ಟು ತಬಲಾ ಪರಿಸರ ಮರಗಳ ವೈಶಿಷ್ಟ್ಯತೆ ಕುಮಾರ್ DM ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಪರಿಸರದಿನ ಸಂಗೀತ ಕ್ಲಾಸ್ ಅನ್ನು ಮಾಡೋದಕ್ಕೆ ನಮ್ಮ ಪ್ರದೀಪ್ ಅವರು ಬರ್ತಿದ್ದಾರೆ. ಸೊ ಇಷ್ಟು ಜನ ನಾನು ಸೇರಿ 22 ಜನ 1 ತಿಂಗಳ ಶಿಬಿರದ ಫ್ಯಾಕಲ್ಟೀಸು ಪ್ರತಿದಿನ ಟೈಮ್ ಟೇಬಲ್ ಪ್ರಕಾರ ನಡೀತಾ ಇರುತ್ತೆ. ವಿಚಾರ ಏನಪ್ಪಾ ಅಂತಂದ್ರೆ, ಈಗಾಗ್ಲೇ ಎಲ್ಲಾ ಪತ್ರಕರ್ತರಿಗೆ ಮತ್ತೆ ಚಿಕ್ಕಬಳ್ಳಾಪುರದ ಒಂದಷ್ಟು ಜನರಿಗೆ ವಸಂತ ಚಿಟ್ಟೆಗಳ ಶಿಬಿರ ಮಾಡ್ತಾರೆ ಅಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳ ಒಳಗೊಂಡಂತೆ ಶಿಬಿರ ಮಾಡ್ತಾರೆ. ಇಲ್ಲೂ ಕೂಡ ಮಕ್ಕಳಿಗೆ ನಾಟಕಗಳನ್ನ ಕಲಿಸ್ತಾರೆ,
ಜಾನಪದ ನೃತ್ಯಗಳನ್ನ ಕಲಿಸ್ತಾರೆ. ಒಂದು ಚಿರಪರಿಚಯ ಆಗಿದೆ ನಮ್ಮ ಸಂಸ್ಥೆ. ಈ ವರ್ಷ ನಾವು 5ನೇ ವರ್ಷಕ್ಕೆ ಈ ಶಿಬಿರ ಕಾಲಿಟ್ಟಿದೆ. ನನ್ನ 5ನೇ ವರ್ಷ ಶಿಬಿರದಷ್ಟೊತ್ತಿಗೆ ನಮ್ಮ ಪತ್ರಕರ್ತರು ಕೂಡ ನಮ್ಗೆ ಜಾಸ್ತಿ ಜನ ಬಂದು ಪ್ರೋತ್ಸಾಹ ಮಾಡ್ತಾರೆ. ಇನ್ನೂ ಜಾಸ್ತಿ ಅದನ್ನ ಪಸರಿಸ್ತಾರೆ. ನನ್ನೊಬ್ಬನ ಜವಾಬ್ದಾರಿ ಅಲ್ಲ. ಈ ಒಂದು ಶಿಬಿರ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಯಾವುದೇ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಈ ಏನು ನಮ್ಮ ಕಲ್ಚರ್ ಆಕ್ಟಿವಿಟೀಸ್, ಆಮೇಲೆ ನಾಟಕಗಳು, ಸಾಹಿತ್ಯ, ಕಥೆಗಳನ್ನ ಓದುವಂಥದ್ದು, ಜಾನಪದ ನೃತ್ಯಗಳು, ಈ ಎಲ್ಲಾ ತರಬೇತಿಗಳನ್ನ ಕೊಡೋದಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾರೆ ಅಲ್ಲಿನ ಕಲಾವಿದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಆದ್ರೆ ಈ ನಾಟಕಗಳನ್ನ ಒಳಗೊಂಡಂತೆ ಶಿಬಿರಗಳು, ಜಾನಪದ ಮೂಲ ನಮ್ಮ ಪ್ರಾಚೀನ ಕಲೆಗಳಾದ ಈ ಪಟ್ಟದ ಕುಣಿತ ಆಗಿರ್ಬೋದು, ಪೂಜಾ ಕುಣಿತ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ಆಮೇಲೆ ಸುಗ್ಗಿ ಕುಣಿತ ಆಗಿರ್ಬೋದು, ಅದ್ರ ಜೊತೆಗೆ ಈಗ ನಮ್ದು ಡೊಳ್ಳಾಗಿರ್ಬೋದು, ಇನ್ನೂ ಅನೇಕ ಕಲಾ ಪ್ರಕಾರಗಳಿದಾವಲ್ವಾ, ಇವುಗಳನ್ನ ಇಟ್ಕೊಂಡು ಮಕ್ಕಳಿಗೆ 30 ದಿನಗಳ ಕಾಲ ಏನು ಈ ಒಂದು ಶಿಬಿರ ಮಾಡ್ತಾ ಇದ್ದೀವಿ, ಅಲ್ಲಿ ಇದೆಲ್ಲವೂ ಕೂಡ ಮಕ್ಕಳಿಗೆ ಕಲಿಕೆ ಆಗಿರುತ್ತೆ. ಈಗ ಈ ಕಲಿಕೆ ಯಾಕೆ ಮಕ್ಕಳಿಗೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ಬರೀ ಮಕ್ಕಳು ನಾಟಕ ಒಂದೇ ಕಲಿಯೋದಿಲ್ಲ ನಮ್ಮ ಶಿಬಿರದಲ್ಲಿ, ಬರೀ ಜಾನಪದ ನೃತ್ಯಗಳನ್ನಷ್ಟೇ ಕಲಿಯೋದಿಲ್ಲ. ಆಮೇಲೆ ಬರೀ ಏನೋ ಒಂದು ಕೊನೆ ದಿವಸ ಕಾರ್ಯಕ್ರಮ ಮಾಡ್ಬೇಕು, ಕಾಸ್ಟ್ಯೂಮ್ ಹಾಕೊಂಡು ಒಂದಷ್ಟು ಬಣ್ಣ ಹಚ್ಕೊಂಡು ರಂಗದ ಮೇಲೆ ಕಾಣಿಸ್ಕೋಬೇಕು ಅನ್ನೋದಷ್ಟೇ ಅಲ್ಲ ನಮ್ಮ ಶಿಬಿರದ ಉದ್ದೇಶ.